ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ವಿಶ್ವ ಮತ್ತೊಂದು ಸುತ್ತಿನ ಆರ್ಥಿಕ ಕುಸಿತವನ್ನು ಕಾಣಲಿದೆಯಾ ಅಥವಾ ಚೈನಾ ಮಾತ್ರ ಈ ಬಾರಿ ಆರ್ಥಿಕವಾಗಿ ತೀವ್ರ ಸಂಕಷ್ಟಕ್ಕೆ ಈಡಾಗತ್ತಾ? ಚೈನಾದ ಆರ್ಥಿಕ ಸಂಕಷ್ಟ ಜಗತ್ತಿಗೆ ಸಂಕಷ್ಟವನ್ನು ತಂದೊಡ್ಡುತ್ತಾ? ಅಮೆರಿಕಾದ ನಂತರ ಎರಡನೇ ಅತಿದೊಡ್ಡ ಆರ್ಥಿಕತೆ ಅನ್ನಿಸ್ಕೊಂಡಿರೋ ಚೈನಾ ಎಡುತ್ತಾ ಇರೋದು ಎಲ್ಲಿ? ಅಲ್ಲಿನ ರಿಯಲ್ ಎಸ್ಟೇಟ್ ಕಂಪನಿಗಳು ಹಣದ ಬದಲಿಗೆ ತರಕಾರಿ, ಹಣ್ಣು, ಗೋಧಿ ಏನು ಬೇಕಾದರೂ ಕೊಟ್ಟು ಮನೆಗಳನ್ನು ಖರೀದಿ ಮಾಡಿ ಅಂತ ದುಂಬಾಲು ಬೀಳ್ತಾ ಇರೋದು ಯಾಕೆ? ಚೈನಾದ ಈ ಪರಿಸ್ಥಿತಿಯಿಂದ ಅಕ್ಕಪಕ್ಕದ ದೇಶಗಳ ಮೇಲಾಗೋ ಪರಿಣಾಮ ಏನು ಮತ್ತು ಈ ಪರಿಸ್ಥಿತಿಯಿಂದ ದೇಶವನ್ನು ಹೊರತರೋದಕ್ಕೆ ಚೈನಾ ಸರ್ಕಾರ ಮಾಡ್ತಿರೋ ಪ್ರಯತ್ನಗಳೇನು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇಲ್ಲಿ ನೋಡೋಣ. ಗೆಳೆಯರೆ, ಚೈನಾ ಜಗತ್ತಿನ ಎರಡನೇ ಅತಿದೊಡ್ಡ ಆರ್ಥಿಕತೆಯನ್ನು ಹೊಂದಿರುವ ದೇಶ. ಈ ಹಿಂದೆ ಅಮೆರಿಕಾದ ನಂತರ ಜಪಾನ್ ಇತ್ತು. ಆದರೆ ಜಪಾನನ್ನ ಹಿಂದಿಕ್ಕಿ ಚೈನಾ ಆ ಸ್ಥಾನವನ್ನು ಆಕ್ರಮಿಸಿಕೊಂಡು ಆಗ್ಲೇ 10 ವರ್ಷಗಳಾಗ್ತಾ ಬರ್ತಾ ಇದೆ. ಚೈನಾದ ಆರ್ಥಿಕತೆ ಅಂದ್ರೆ ಈಗ ಬರೀ ಚೈನಾ ಅಲ್ಲ, ಅದು ಜಗತ್ತಿನ ಆರ್ಥಿಕತೆಯ ಜೊತೆ ತಳುಕು ಹಾಕೊಳ್ಳೋ ಮಟ್ಟಕ್ಕೆ ಬೆಳೆದಿದೆ. ಚೈನಾ ನಾನಾ ದೇಶಗಳಿಗೆ ಸಾಲ ಕೊಟ್ಟಿದೆ, ನಾನಾ ದೇಶಗಳಲ್ಲಿ ಹೂಡಿಕೆ ಮಾಡಿದೆ, ಗಣಿಗಾರಿಕೆಗಳನ್ನು ನಡೆಸ್ತಾ ಇದೆ, ವಿದ್ಯುತ್ ತಯಾರಿಕಾ ಘಟಕಗಳನ್ನು ಹೊಂದಿದೆ. ಆ ದೇಶಗಳ ಆರ್ಥಿಕ ಪ್ರಗತಿ ಮತ್ತು ಕುಸಿತ ಕೂಡ ಚೈನಾದ ಮೇಲೆ ಡಿಪೆಂಡ್ ಆಗುವಷ್ಟು ಚೈನಾ ಇವತ್ತು ಬೆಳೆದಿದೆ. ಇದು ಚೈನಾದ ವಿಷಯದಲ್ಲಿ ನಮ್ಮ ಕಣ್ಣಿಗೆ ಕಾಣುವ ಅಂಶ. ಆದರೆ ನಿಜವಾಗ್ಲೂ ಚೈನಾದ ಆರ್ಥಿಕ ಪರಿಸ್ಥಿತಿ ಅಷ್ಟೊಂದು ಗಟ್ಟಿಯಾಗಿದೆಯಾ? ಇಂಥ ಅನುಮಾನಕ್ಕೆ ಕಾರಣವಾಗ್ತಾ ಇರೋದು ಅಲ್ಲಿನ ರಿಯಲ್ ಎಸ್ಟೇಟ್ ಕಂಪನಿಗಳು ಕಲ್ಲಂಗಡಿ ಹಣ್ಣಿಗೆ, ಶುಂಠಿಗೆ, ಗೋಧಿಗೆ ಮನೆಗಳನ್ನು ಮಾರಾಟ ಮಾಡ್ತಾ ಇವೆ ಅನ್ನೋ ಸುದ್ದಿ. ಇದನ್ನು ಕೇಳಿ ನಿಮಗೆ ಆಶ್ಚರ್ಯ ಅನ್ನಿಸಬಹುದು. ಈ ಹಿಂದೆ ನಮ್ಮಲ್ಲಿ ವಸ್ತುಗಳನ್ನು ಕೊಟ್ಟು ವಸ್ತುಗಳನ್ನು ಪಡೆಯುವ ಒಂದು ವಸ್ತು ವಿನಿಮಯ ಪದ್ಧತಿ ಇತ್ತಲ್ಲ, ಅದೇ ಥರದ ಪದ್ಧತಿಯನ್ನ ಚೈನಾದ ಗೃಹ ನಿರ್ಮಾಣ ಸಂಸ್ಥೆಗಳು ಪಾಲಿಸೋದಕ್ಕೆ ಶುರು ಮಾಡಿವೆ. ಅಲ್ಲಿನ ಪಟ್ಟಣ ಹಾಗೂ ಗ್ರಾಮೀಣ ಭಾಗಗಳಲ್ಲಿ ಮನೆ ಖರೀದಿ ಮಾಡೋದಕ್ಕೆ ರೈತರು ತಾವು ಬೆಳೆಯುವ ಧಾನ್ಯಗಳನ್ನು ಹಾಗೂ ಇನ್ನಿತರ ಪದಾರ್ಥಗಳನ್ನು ಕೊಡೋದಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಆ ಪದಾರ್ಥಗಳನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿ ಕಟ್ಟಡ ಮಾಲೀಕರು ತಮ್ಮ ಹಣವನ್ನು ಪಡ್ಕೊಳ್ತಾರೆ. ಇದು ರೈತರಿಗೆ ಅನುಕೂಲ ಕಲ್ಪಿಸಿಕೊಡೋದಕ್ಕೆ ರಿಯಲ್ ಎಸ್ಟೇಟ್ ಕಂಪನಿಗಳು ರೂಪಿಸಿರುವ ಸ್ಕೀಮ್ ಅಲ್ಲ. ಬದಲಿಗೆ ಅಲ್ಲಿ ಹಣ ಇಲ್ಲದ ಕಾರಣ ಮನೆಗಳು ಮಾರಾಟ ಆಗ್ತಾ ಇಲ್ಲ. ಸಣ್ಣ ಸಣ್ಣ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಸಮಸ್ಯೆಗೆ ಸಿಲುಕೊಳ್ತಾ ಇದ್ದಾರೆ. ಆ ಸಮಸ್ಯೆಯಿಂದ ಹೊರಬರೋದಕ್ಕೆ ಬ್ಯಾಂಕ್ಗಳಿಗೆ ಕೊಡಬೇಕಾದ ಸಾಲದ ಹಣವನ್ನು ಮರುಪಾವತಿ ಮಾಡೋದಕ್ಕೆ ಅವರು ಮನೆಗಳನ್ನು ಮಾರಾಟ ಮಾಡಲೇಬೇಕು. ಹೀಗಾಗಿ ರೈತರನ್ನ ಈ ಕಂಪನಿಗಳು ಟಾರ್ಗೆಟ್ ಮಾಡ್ತಾ ಇವೆ. ಯಾಕಿಂಥ ಪರಿಸ್ಥಿತಿ? ಗೆಳೆಯರೆ, ಚೈನಾದ ಸರ್ವಾಧಿಕಾರಿ ಶಿ ಜಿನ್ಪಿಂಗ್ ಅವರ ಝೀರೋ ಕೋವಿಡ್ ನೀತಿ ಆ ದೇಶವನ್ನು ಈ ಪರಿಸ್ಥಿತಿಗೆ ತಂದು ನಿಲ್ಲಿಸಿದೆ ಅಂತ ಹೇಳಲಾಗ್ತಾ ಇದೆ. ಜಗತ್ತಿಗೆ ವೈರಾಣುವನ್ನು ಹಂಚಿದ ಚೈನಾ ತನ್ನ ದೇಶದಲ್ಲಿ ಅಂಥ ಯಾವ ವೈರಾಣುವಿನ ಸಮಸ್ಯೆ ಇಲ್ಲ ಅಂತ ಜಗತ್ತಿಗೆ ತೋರಿಸಿಕೊಳ್ಳ ಬಯಸಿತು. ಅದಕ್ಕಾಗಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಿತು. ಒಂದು ಹಂತದಲ್ಲಿ ಚೈನಾದ ಈ ಕ್ರಮಗಳು ಜಗತ್ತನ್ನು ನಿಬ್ಬೆರಗಾಗುವ ಹಾಗೆ ಕೂಡ ಮಾಡಿದ್ವು. ಮೊನ್ನೆಯಂತೂ 2 ಮತ್ತು 3ನೇ ಅಲೆಗಳ ಸಂದರ್ಭದಲ್ಲಿ ಚೈನಾ ತನ್ನ ಸಾಕಷ್ಟು ಪ್ರಮುಖ ನಗರಗಳಲ್ಲಿ ಲಾಕ್ಡೌನ್ ಅನ್ನು ಘೋಷಣೆ ಮಾಡಿತು. ಶಾಂಘೈನಂಥ ವಾಣಿಜ್ಯ ನಗರದಲ್ಲಿ 2 ತಿಂಗಳ ಕಾಲ ಲಾಕ್ಡೌನ್ ಇತ್ತು. ಅಲ್ಲಿನ ಜನ ಮನೆಗಳಿಂದ ಹೊರಬಾರದ ಹಾಗೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಾಯಿತು. ಹೀಗೆ ಶಾಂಘೈ ಒಂದೇ ಅಲ್ಲ, ಸಾಕಷ್ಟು ನಗರಗಳಲ್ಲಿ ಹೀಗೆ ಲಾಕ್ಡೌನ್ ಹೇರಿದ ಪರಿಣಾಮ ಅಲ್ಲಿನ ಕಾರ್ಖಾನೆಗಳು ಮುಚ್ಚಲ್ಪಟ್ಟವು, ಬಂದರುಗಳಲ್ಲಿನ ವ್ಯಾಪಾರ ವ್ಯವಹಾರಗಳು ನಿಂತು ಹೋದವು. ಹೇಳಿ ಕೇಳಿ ಚೈನಾ ಅನ್ನೋದು ಕಾರ್ಖಾನೆಗಳು ಹಾಗೂ ಅಲ್ಲಿನ ಉತ್ಪಾದನೆಗಳ ಮೇಲೆ ಆಧಾರಪಟ್ಟಿರುವ ದೇಶ. ಹೀಗಾಗಿ ಯಾವಾಗ ಉತ್ಪಾದನಾ ವಲಯ ಹಾಗೂ ಅಂತಾರಾಷ್ಟ್ರೀಯ ವಹಿವಾಟುಗಳು ನಿಂತು ಹೋದವೋ ಅದರ ಆರ್ಥಿಕ ಹೊರೆ ಚೈನಾದ ಮೇಲೆ ಬಿತ್ತು. ಇನ್ನು ಜನ ಕೂಡ ಸಾಕಷ್ಟು ಆರ್ಥಿಕ ಸಂಕಷ್ಟಕ್ಕೆ ತುತ್ತಾದರು. ಅದರ ಜೊತೆಗೆ ಅಲ್ಲಿನ ಟೆಕ್ ದೈತ್ಯರಿದ್ರಲ್ಲ, ಅವರ ಮೇಲೆ ಸರ್ಕಾರ ಹೇರಿದ ಒಂದಷ್ಟು ಕಠಿಣ ನಿರ್ಬಂಧಗಳು, ತಾಂತ್ರಿಕ ಏಕಸ್ವಾಮ್ಯದ ವಿರುದ್ಧ ಕೈಗೊಂಡ ಕ್ರಮಗಳು, ಇವೆಲ್ಲ ಅಲ್ಲಿನ ಅಲಿಬಾಬಾದಂಥ ದೈತ್ಯ ಕಂಪನಿಗಳ ಉಸಿರುಗಟ್ಟಿಸೋದಕ್ಕೆ ಶುರು ಮಾಡಿದ್ವು. ಇದರ ಪರಿಣಾಮ ಏನು ಅಂದರೆ ಚೈನಾದ ಸಾಫ್ಟ್ವೇರ್ ಹಾಗೂ ಟೆಕ್ ಉದ್ಯಮಗಳಲ್ಲಿ ಕೆಲಸ ಮಾಡ್ತಾ ಇದ್ದ ಸಾವಿರಾರು ಜನ ನೌಕರಿ ಕಳ್ಕೋಬೇಕಾಗಿ ಬಂತು. ಇನ್ನು ಅಲಿಬಾಬಾ ವಿಷಯದಲ್ಲಿ ಏನೆಲ್ಲ ಆಯಿತು ಅನ್ನೋದು ನಿಮಗೆ ಗೊತ್ತೇ ಇದೆ. ಆದ್ದರಿಂದ ಬರಬೇಕಿದ್ದ ಒಂದಷ್ಟು ವಿದೇಶಿ ಹೂಡಿಕೆಗಳು ನಿಂತು ಹೋದವು. ಚೈನಾದಲ್ಲಿ ವಿಧಿಸಿದ ಲಾಕ್ಡೌನ್ನ ಪರಿಣಾಮ ಒಂದಷ್ಟು ಕಂಪನಿಗಳು ಅಲ್ಲಿಂದ ತಮ್ಮ ಉತ್ಪಾದನಾ ಘಟಕಗಳನ್ನು ತೆರವುಗೊಳಿಸಿ ಅಕ್ಕಪಕ್ಕದ ದೇಶಗಳ ಕಡೆ ಮುಖ ಮಾಡಿದ್ವು. ಇದರ ಬೆನ್ನಲ್ಲೇ ಅಲ್ಲಿನ ರಿಯಲ್ ಎಸ್ಟೇಟ್ ದೈತ್ಯ ಕಂಪನಿಗಳು ನಷ್ಟಕ್ಕೆ ತುತ್ತಾಗಿ ಅದರ ಹೊರೆ ಕೂಡ ಚೈನಾದ ಮೇಲೆ ಬಿತ್ತು. ಬ್ಯಾಂಕ್ಗಳಿಗೆ ವಸೂಲಿ ಆಗಬೇಕಾದ ಸಾಲದ ಹಣ ನಿಂತೋಯ್ತು. ಇದೆಲ್ಲ ಈಗ ಚೈನಾದ ಅರ್ಥವ್ಯವಸ್ಥೆ ಕುಸಿಯೋ ಹಾಗೆ ಮಾಡಿದೆ. ಗೆಳೆಯರೆ, ಯಾವುದೇ ದೇಶದಲ್ಲಿ ಅಲ್ಲಿನ ಬ್ಯಾಂಕುಗಳು ಕೊಟ್ಟ ಸಾಲ ಮರುಪಾವತಿ ಆಗದೇ ಇದ್ರೆ ಅದನ್ನು ವಾಪಸ್ಸು ಕೊಡೋದಕ್ಕೆ ಜನರ ಬಳಿ ಹಣ ಇಲ್ಲದ ಪರಿಸ್ಥಿತಿ ಬಂದ್ರೆ ಆ ದೇಶ ಆರ್ಥಿಕವಾಗಿ ಪಾತಾಳವನ್ನು ತಲುಪಿಬಿಡುತ್ತೆ. ಈ ಹಿಂದೆ 2008ರಲ್ಲಿ ಇಂಥ ಪರಿಸ್ಥಿತಿಯನ್ನ ಇಡೀ ವಿಶ್ವ ಅನುಭವಿಸಿತ್ತು. ಅವತ್ತು ಅಮೆರಿಕಾದ ಅತಿದೊಡ್ಡ ಆರ್ಥಿಕ ಸಂಸ್ಥೆಗಳು ತೀವ್ರ ನಷ್ಟಕ್ಕೀಡಾಗಿದ್ವು. ಇದ್ದಕ್ಕಿದ್ದ ಹಾಗೆ ಜನ, ಅದರಲ್ಲೂ ಟೆಕ್ ಇಂಡಸ್ಟ್ರಿಯ ಜನ ಕೆಲಸ ಕಳ್ಕೊಂಡ್ರು. ಅಮೆರಿಕಾದಲ್ಲಿ ತೀವ್ರ ನಿರುದ್ಯೋಗ ಉಂಟಾಯಿತು. ಅದರಿಂದ ಹೊರಬರೋದಕ್ಕೆ ಸುಮಾರು 2 ವರ್ಷಗಳು ಬೇಕಾದವು. ಇನ್ನು ಅದಕ್ಕಿಂತ ಮೊದಲು 1929-30ರಲ್ಲಿ
ಇಂಥದ್ದೇ ಪರಿಸ್ಥಿತಿ ಅಮೆರಿಕಾದಲ್ಲಿ ಉಂಟಾಯಿತು. ಅದನ್ನು ಗ್ರೇಟ್ ಡಿಪ್ರೆಷನ್ ಅಂತ ಕರೀತಾರೆ. ಅವತ್ತು ಅಮೆರಿಕಾದಲ್ಲಿ ಬರ ಪರಿಸ್ಥಿತಿ ನಿರ್ಮಾಣ ಆಯಿತು, ಆರ್ಥಿಕ ಸಂಕಷ್ಟ ಉಂಟಾಯಿತು, ಕಾರ್ಖಾನೆಗಳು ಅಂದರೆ ಉತ್ಪಾದನಾ ವಲಯ ಸ್ಥಗಿತಗೊಳ್ತು, ಬ್ಯಾಂಕ್ಗಳ ವಹಿವಾಟು ನಿಂತೋಯ್ತು, ಹಣದ ಹರಿವು ಕಡಿಮೆ ಆಯಿತು, ವಿದೇಶಿ ವ್ಯಾಪಾರಗಳು ನಿಂತೋದ್ವು, ಅಮೆರಿಕ ತತ್ತರಿಸಿ ಹೋಯಿತು. ಅದರಿಂದ ಹೊರಬರೋದಕ್ಕೆ ಅವರಿಗೆ ಸರಿಸುಮಾರು 1 ದಶಕನೇ ಬೇಕಾಯಿತು. ಅವತ್ತು ಅಮೆರಿಕಾದ ಅರ್ಥವ್ಯವಸ್ಥೆಯನ್ನು ಹಳಿಗೆ ತರೋದಕ್ಕೆ ಅವತ್ತಿನ ಅಮೆರಿಕಾದ ಅಧ್ಯಕ್ಷ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ಒಂದು ಇನ್ಫ್ರಾಸ್ಟ್ರಕ್ಚರ್ ಪ್ಲಾನ್ ಅನ್ನು ರೂಪಿಸಿದ್ರು. ಸರ್ಕಾರ ಮಾರುಕಟ್ಟೆಗೆ ಹಣವನ್ನು ಪಂಪ್ ಮಾಡ್ತು. ನಾನಾ ರೀತಿಯ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳೋ ಮೂಲಕ ಜನರಿಗೆ ಕೆಲಸವನ್ನು ಕೊಡ್ತು. ಅಷ್ಟರಲ್ಲಿ 2ನೇ ವಿಶ್ವಯುದ್ಧ ಬೇರೆ ಶುರುವಾಯ್ತಲ್ಲ. ಅಮೆರಿಕ ಆಯುಧ ತಯಾರಿಕೆಗೆ ಹೆಚ್ಚು ಒತ್ತು ಕೊಡ್ತು. ಬ್ರಿಟನ್ಗೆ ಕದ್ದು ಆಯುಧಗಳನ್ನು ಮಾರಾಟ ಮಾಡ್ತು. ಆನಂತರ ತಾನು ಕೂಡ ಯುದ್ಧಕ್ಕಿಳಿತು. ಮುಂದೆ ಅಮೆರಿಕ ಬಲಿಷ್ಠ ಆರ್ಥಿಕತೆಯಾಗಿ ಬೆಳೆದು ನಿಂತುಕೊಳ್ತು. ಈಗ ಚೈನಾದ ಅರ್ಥವ್ಯವಸ್ಥೆ ಪಾತಾಳಕ್ಕಿಳಿದಿದೆ. ಅಲ್ಲಿ ಕೂಡ ಒಂದು ಕಡೆ ಆಹಾರ ಸಮಸ್ಯೆ ಇದೆ, ಮತ್ತೊಂದು ಕಡೆ ಹಣಕಾಸಿನ ಸಮಸ್ಯೆ ಉಂಟಾಗ್ತಾ ಇದೆ. ವಿದೇಶಗಳಲ್ಲಿ ಮಾಡಿದ ಹೂಡಿಕೆಗಳು ಆದಾಯ ಕೊಡೋದನ್ನು ನಿಲ್ಲಿಸಿವೆ. ಪಾಕಿಸ್ತಾನದಂಥ ದೇಶಗಳಲ್ಲಿನ ಹೂಡಿಕೆಗಳು ಒಂಥರ ಡೆಡ್ ಇನ್ವೆಸ್ಟ್ಮೆಂಟ್ಗಳ ಥರ ಪರಿಣಮಿಸ್ತಾ ಇವೆ. ಅಲ್ಲಿನ ಉತ್ಪಾದನೆ ಸ್ಥಗಿತಗೊಂಡಿರೋದ್ರಿಂದ ಹಣಕಾಸಿನ ಹರಿವು ಕಡಿಮೆ ಆಗಿದೆ. ಅದನ್ನು ಸರಿಪಡಿಸೋದಕ್ಕೆ, ಚೈನಾದ ಆರ್ಥಿಕತೆಯನ್ನು ಮತ್ತೆ ಹಳೆಗೆ ತರೋದಕ್ಕೆ ಚೈನಾ $75 ಬಿಲಿಯನ್ ಮೌಲ್ಯದ ಹೊಸ ಇನ್ಫ್ರಾಸ್ಟ್ರಕ್ಚರ್ ಯೋಜನೆಯನ್ನು ಘೋಷಣೆ ಮಾಡಿದೆ. ಆದರೆ ಅಮೆರಿಕಾದಲ್ಲಿ ಆದ ಹಾಗೆ ಇದು ಚೈನಾದಲ್ಲಿ ಯಶಸ್ವಿಯಾಗೋದು ಡೌಟು ಅಂತ ಅಲ್ಲಿನ ಆರ್ಥಿಕ ತಜ್ಞರೇ ಹೇಳ್ತಾ ಇದ್ದಾರೆ. ಅಮೆರಿಕ ಇಂಥ ಯೋಜನೆಯನ್ನು ಘೋಷಣೆ ಮಾಡಿದ್ದು 1930ರ ಸಂದರ್ಭದಲ್ಲಿ. ಅವತ್ತಿಗೆ ಅಮೆರಿಕ ಇನ್ನು ಈಗಿನಷ್ಟು ಅಭಿವೃದ್ಧಿ ಆಗಿರಲಿಲ್ಲ. ಹೀಗಾಗಿ ಅಲ್ಲಿ ಸಾಕಷ್ಟು ರಸ್ತೆಗಳನ್ನು, ಏರ್ಪೋರ್ಟ್ಗಳನ್ನು ನಿರ್ಮಾಣ ಮಾಡಲಾಯಿತು. ಮೂಲಭೂತ ಸೌಕರ್ಯಾಭಿವೃದ್ಧಿಗೆ ಸರ್ಕಾರ ಹೆಚ್ಚಿನ ಗಮನವನ್ನು ಕೊಡ್ತು. ಅದರಿಂದ ಅಮೆರಿಕದ ಕನೆಕ್ಟಿವಿಟಿ ಹೆಚ್ಚಾಯಿತು. ಅಲ್ಲಿನ ವ್ಯಾಪಾರ ವಹಿವಾಟುಗಳು ಹೆಚ್ಚಾದವು. ಅಲ್ಲಿನ ಜನಕ್ಕೆ ಹೆಚ್ಚು ಹೆಚ್ಚು ಉದ್ಯೋಗಾವಕಾಶಗಳು ಸೃಷ್ಟಿಯಾದವು. ಆದರೆ ಚೈನಾದ ಪರಿಸ್ಥಿತಿ ಅಮೆರಿಕಾಗಿಂತ ಭಿನ್ನ. ಅಲ್ಲಿ ಈಗಾಗಲೇ ಮೂಲಭೂತ ಸೌಲಭ್ಯ ಅನ್ನೋದು ಅತಿ ಅನಿಸೋಷ್ಟು ಆಗಿ ಹೋಗಿದೆ. ಇನ್ನಲ್ಲಿ ರಸ್ತೆಗಳನ್ನು ಹಾಕೋದಿಕ್ಕೆ ಜಾಗಾನೇ ಇಲ್ಲ ಅನ್ನುವಂಥ ಪರಿಸ್ಥಿತಿ ಬಂದಿರೋದ್ರಿಂದ ಭಾರತದ ಗಡಿಯಲ್ಲಿನ ಬೆಟ್ಟಗುಡ್ಡಗಳಲ್ಲಿ ಕೂಡ ಚೈನಾ ಹೈವೇಗಳನ್ನು ನಿರ್ಮಾಣ ಮಾಡಿದೆ. ಜಲ ಸಾರಿಗೆ ವ್ಯವಸ್ಥೆಯನ್ನು ಚೈನಾ ಅಭಿವೃದ್ಧಿ ಮಾಡಿಕೊಂಡಿದೆ. ಇನ್ನು ಕಾರ್ಖಾನೆಗಳು ಅಲ್ಲಿನ ವಾತಾವರಣವನ್ನು ಕೂಡ ಹಾಳು ಮಾಡುವಷ್ಟು ಪ್ರಮಾಣದಲ್ಲಿ ಬೆಳೆದು ನಿಂತಿವೆ. ಅಲ್ಲಿ ಏರ್ಪೋರ್ಟ್ಗಳಿಗೆ ಬರಾನೇ ಇಲ್ಲ. ಅಲ್ಲಿರೋಷ್ಟು ಬಂದರುಗಳು ಜಗತ್ತಿನ ಮತ್ತಿನ್ಯಾವ ದೇಶದಲ್ಲೂ ಇಲ್ಲ. ಇಡೀ ಜಗತ್ತಲ್ಲೇ ಅತಿ ಹೆಚ್ಚು ಡ್ಯಾಮ್ಗಳಿರೋದು ಚೈನಾದಲ್ಲಿ. ಹಾಗೆ ಅಲ್ಲಿ ಸಾಕಷ್ಟು ನಗರ ಪಟ್ಟಣಗಳನ್ನು ಕೂಡ ಈಗಾಗಲೇ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಅದು ಎಷ್ಟು ಪಟ್ಟಣಗಳಿವೆ ಅಂದರೆ ಅವುಗಳಲ್ಲಿ ವಾಸ ಮಾಡೋದಕ್ಕೆ ಜನ ಇಲ್ಲದೆ ಸಾಕಷ್ಟು ಘೋಸ್ಟ್ ಸಿಟಿಗಳು ಅಂತ ಅನ್ನಿಸ್ಕೊಂಡು ಹಾಳು ಕೊಂಪೆಗಳ ಥರ ಬೀಳ್ತಾ ಇವೆ. ಇನ್ನು ಭಾರತದ ಗಡಿಯಲ್ಲಿ ಅವರು ಹೊಸ ಹಳ್ಳಿಗಳನ್ನು, ಡ್ಯೂಯಲ್ ವಿಲೇಜುಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅವು ಕೂಡ ಹೇಳೋದಕ್ಕೆ ಹಳ್ಳಿಗಳಷ್ಟೇ, ಆದರೆ ಅಲ್ಲಿನ ಮೂಲಭೂತ ಸೌಕರ್ಯಗಳು ಯಾವ ನಗರಗಳಿಗೂ ಪಟ್ಟಣಗಳಿಗೂ ಕಡಿಮೆ ಏನಿಲ್ಲ. ಹೀಗೆ ಅಲ್ಲಿ ಈಗಾಗಲೇ ಇನ್ಫ್ರಾಸ್ಟ್ರಕ್ಚರ್ ಅನ್ನೋದು ಅತಿಯಾಗಿ ಹೋಗಿರುವಾಗ ಈಗ ಮತ್ತಿನ್ನೇನು ನಿರ್ಮಾಣ ಮಾಡ್ತಾರೆ ಅನ್ನೋದು ಒಂದು ಪ್ರಶ್ನೆ. ಇನ್ನು 75 ಬಿಲಿಯನ್ ಅಂದರೆ $7,500 ಕೋಟಿ. ಸುಮಾರು 150 ಕೋಟಿ ಜನ ಇರೋ ದೇಶದಲ್ಲಿ $7,500 ಕೋಟಿ ಪ್ಯಾಕೇಜ್ ಅನ್ನೋದಿದೆಯಲ್ಲ, ಇದು ಆನೆ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ ಸುರಿದ ಹಾಗಾಗತ್ತೆ ಹೊರತು ಇದರಿಂದ ಚೈನಾದ ಅರ್ಥವ್ಯವಸ್ಥೆಯನ್ನು ಸುಧಾರಿಸುವಷ್ಟು ಹಣ ಮಾರುಕಟ್ಟೆಗೆ ಬರೋದಿಲ್ಲ ಅನ್ನೋದು ಇನ್ನೊಂದು ವಾದ. ಇದೆಲ್ಲವನ್ನ ನೋಡ್ತಾ ಇದ್ರೆ ಚೈನಾದ ಅರ್ಥವ್ಯವಸ್ಥೆ ಕುಸಿದಿದೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಅಲ್ಲಿ ನಿರುದ್ಯೋಗ ಹೆಚ್ಚಾಗಿದೆ ಅನ್ನೋದು ಈಗಾಗಲೇ ಕೆಲ ತಿಂಗಳುಗಳಿಂದ ಕೇಳಿ ಬರ್ತಾ ಇರೋ ಮಾತು. ಇನ್ನು ವಿಶ್ವ ಬ್ಯಾಂಕ್ ಹಾಗೂ IMFಗಳು ಕೂಡ ಚೈನಾದ ಆರ್ಥಿಕ ಬೆಳವಣಿಗೆಯ ಮುನ್ನೋಟವನ್ನು ಕಡಿಮೆ ಮಾಡಿವೆ. ಅವರ ಪ್ರಕಾರ ಬೆಳವಣಿಗೆ 4.5% ದಾಟುವುದಿಲ್ಲ. ಇನ್ನು ಮಾರ್ಗನ್ ಸ್ಟ್ಯಾನ್ಲಿ ಕೊಡ್ತಾ ಇರೋ ಮುನ್ನೋಟದ ಅಂದಾಜು 3.5% ದಾಟ್ತಾ ಇಲ್ಲ. JP ಮಾರ್ಗನ್ ವರದಿ ಕೂಡ ಚೈನಾದ ಆರ್ಥಿಕ ಬೆಳವಣಿಗೆಯ ಕುಸಿತದ ಬಗ್ಗೆ ಹೇಳ್ತಾ ಇದೆ. ಈ ವಿಷಯದಲ್ಲಿ ಭಾರತ ಚೈನಾಗೆ ಹೋಲಿಕೆ ಮಾಡಿದರೆ ತುಂಬಾನೇ ಮುಂದಿದೆ. ಯಾಕೆಂದರೆ ಈ ಬಾರಿಯ ಭಾರತದ ಎಕನಾಮಿಕ್ ಫೋರ್ಕಾಸ್ಟ್ ಅನ್ನ 7.5% ಅಂತ ಅಂದಾಜು ಮಾಡಿದ್ದಾರೆ. ಚೈನಾದ ಆರ್ಥಿಕ ಕುಸಿತ ಅನ್ನೋದಿದೆಯಲ್ಲ, ಇದು ಬರೀ ಚೈನಾಗ ಮಾತ್ರ ಅಲ್ಲ, ಅಕ್ಕಪಕ್ಕದ ದೇಶಗಳ ದೃಷ್ಟಿಯಿಂದ ಕೂಡ ಅಂಥ ಒಳ್ಳೆಯ ಬೆಳವಣಿಗೆ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಗೆಳೆಯರೆ, ಇದನ್ನು ನಿಮಗೆ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ, ಇದು ನಿಮಗೆ ಗೊತ್ತಿರೋ ವಿಷಯನೇ. ಯಾವುದೇ ದೇಶದಲ್ಲಿ ಆಳುವವರ ವಿರುದ್ಧ ಆಕ್ರೋಶ ಮಡುಗಟ್ಟೋ ಸಂದರ್ಭದಲ್ಲಿ ಆರ್ಥಿಕ ಕುಸಿತ, ನಿರುದ್ಯೋಗ ಮುಂತಾದ ಸಮಸ್ಯೆಗಳು ತಲೆದೋರಿ ಸರ್ಕಾರದ ವಿರುದ್ಧ ಜನ ಸಿಟ್ಟಿಗೇಳ್ತಿದ್ದಾರೆ ಅನ್ನೋ ಸಂದರ್ಭದಲ್ಲಿ ಥಟ್ ಅಂತ ಜಾಗೃತಗೊಳ್ಳೋದು ದೇಶ ಪ್ರೇಮ ಅಥವಾ ದೇಶದ ಕುರಿತಾದ ಅಭಿಮಾನ.
ಈಗ ಅಮೆರಿಕಾದಂಥ ದೇಶಗಳು ಇಂಥ ಪರಿಸ್ಥಿತಿಗೆ ತುತ್ತಾದಾಗ ವಿಶ್ವದ ಬೇರೆ ಯಾವುದಾದ್ರೂ ದೇಶದ ಮೇಲೆ ಯುದ್ಧ ಮಾಡಿಸುತ್ತವೆ, ಅಮೆರಿಕಾದ ಆಧಿಪತ್ಯವನ್ನು ಅಲ್ಲಿ ಪ್ರದರ್ಶಿಸುವ ಪ್ರಯತ್ನವನ್ನು ಮಾಡುತ್ತವೆ. ಇನ್ನು ಚೈನಾದಂಥ ದೇಶಗಳಾದರೆ ಅಕ್ಕಪಕ್ಕದ ದೇಶಗಳ ಮೇಲೆ ದಾಳಿಗೆ ಮುಂದಾಗುತ್ತವೆ. ಈಗ ಚೈನಾದ ಅಧ್ಯಕ್ಷ ಶಿ ಜಿನ್ಪಿಂಗ್ 3ನೇ ಅವಧಿಗೆ ಮತ್ತೆ ಅಧಿಕಾರಕ್ಕೇರೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಅವರದ್ದೇ ಪಕ್ಷದ ಕೆಲ ಹಿರಿಯರು ಮತ್ತು ಕಿರಿಯರಿಗೆ ಶಿ ಜಿನ್ಪಿಂಗ್ ಆಡಳಿತ ಇಷ್ಟ ಆಗ್ತಾ ಇಲ್ಲ. ಜೊತೆಗೆ ಕೋವಿಡ್ ಲಾಕ್ಡೌನ್ಗಳ ಕಾರಣದಿಂದ, ಆರ್ಥಿಕ ಸಮಸ್ಯೆ ಹಾಗೂ ನಿರುದ್ಯೋಗದಂತಹ ಸಮಸ್ಯೆಗಳ ಕಾರಣದಿಂದ ಜನಾಭಿಪ್ರಾಯ ಕೂಡ ಶಿ ವಿರುದ್ಧ ಇದೆ ಅಂತ ಖಚಿತವಾಗಿ ಅನ್ಸೋದಕ್ಕೆ ಶುರು ಮಾಡಿದರೆ, ಇದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಶಿ ಜಿನ್ಪಿಂಗ್ ಚೀನೀಯರ ದೇಶ ಪ್ರೇಮವನ್ನು ಜಾಗೃತಗೊಳಿಸೋ ಪ್ರಯತ್ನವನ್ನು ಮಾಡ್ತಾರೆ. ಅದರ ಅರ್ಥ ಚೈನಾ ತನ್ನ ಪಕ್ಕದ ಯಾವುದಾದ್ರೂ ದೇಶದ ವಿರುದ್ಧ ಯುದ್ಧ ಸಾರೋದಕ್ಕೆ ಸಿದ್ಧವಾಗಿಬಿಡುತ್ತೆ. ಅದು ತೈವಾನ್ ಆಗಿರಬಹುದು, ಜಪಾನ್ ಆಗಿರಬಹುದು, ಅಥವಾ ಭಾರತ ಕೂಡ ಆಗಿರಬಹುದು. ಒಂದು ಯುದ್ಧ ತಾತ್ಕಾಲಿಕವಾಗಿ ಜನರ ಅಭಿಪ್ರಾಯವನ್ನು ಬದಲಿಸುವ, ಅವರ ಗಮನವನ್ನು ಬೇರೆ ಕಡೆಗೆ ಸೆಳೆಯುವ ಶಕ್ತಿಯನ್ನಂತೂ ಖಂಡಿತ ಹೊಂದಿರುತ್ತೆ. ಈಗ ಚೈನಾ ಅದನ್ನೇ ಮಾಡುತ್ತಾ ಗೊತ್ತಿಲ್ಲ. ಆದರೆ ಅಲ್ಲಿನ ಪರಿಸ್ಥಿತಿಗಳನ್ನು ಗಮನಿಸ್ತಾ ಇರೋ ತಜ್ಞರು ಇಂಥ ಅಭಿಪ್ರಾಯವನ್ನಂತೂ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಗೆಳೆಯರೆ, ಚೈನಾದಲ್ಲಿ ರಿಯಲ್ ಎಸ್ಟೇಟ್ ಕಂಪನಿಗಳು ಗೋಧಿ, ಅಕ್ಕಿ, ಕಲ್ಲಂಗಡಿ ಹಣ್ಣಿಗೆ ಮನೆಗಳನ್ನು ಮಾರಾಟ ಮಾಡ್ತಾ ಇರೋದ್ರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.